Hi students, this is a question paper 2019 Rani Chennamma University Belagavi section B 5 marks keliyara. First see the question. Sivananda Limited disclosed the following informations for 6 months ending 31st 3 2018. Okay, ಕೆಳಗಡೆ particulars ನೋಡ್ರಿ. Materials used rupees 75,000, wages rupees 60,000, factory overhead 15,000, administrative overhead rupees 7,500. Okay, next ಕೆಳಗಡೆ prepare cost sheet of a machine and calculate the price which the company should quote. Okay, quote for the manufacturing a machine requiring materials rupees 1,250 and wages rupees 750, so that the price might yield a profit at 20% on selling price. ಓಕೆ, ಇಲ್ಲ ಎರಡು ಕಾಸ್ಟ್ ಶೀಟನ್ನು ಬಿಡಿಸ್ಬೇಕ್ರಿ. ಎದಕ್ಕಪ್ಪ ಅಂದ್ರೆ ಇಲ್ಲ ಮೇಲೆ ಕೊಟ್ಟಂತಹ ಇನ್ಫಾರ್ಮೇಷನ್ಸಿನ ತೊಗೊಂಡ ಫಸ್ಟ್ ಕಾಸ್ಟ್ ಶೀಟನ್ನು ಪ್ರಿಪ್ರೇಷನ್ಸ್ ಮಾಡಬೇಕು. ನೆಕ್ಸ್ಟ್ ಇಲ್ಲ ಸೆಕೆಂಡ್ ಇದ್ರೊಳಗೆ ಏನಪ್ಪ ಅಂದ್ರೆ ಇದನ್ನು ಇನ್ಫಾರ್ಮೇಷನ್ ತೊಗೊಂಡ ಸೆಕೆಂಡ್ ಕಾಸ್ಟ್ ಶೀಟನ್ನು ಪ್ರಿಪ್ರೇಷನ್ ಮಾಡಬೇಕ್ರಿ. ಹೌದಾ? ಇಲ್ಲೇ ಕೋಟ್ ಅಂತೈತೆ ನೋಡ್ರಿ ಶಬ್ದ. ಹೌದಾ? ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಅಥವಾ ಕೋಟ್ ಅಂತ ಇರ್ತೈತಿ. ಇದಕ್ಕೆ ಕೋಟೇಶನ್ಸ್ ಅಂದ್ರೆ ಸೆಕೆಂಡ್ ಕಾಸ್ಟ್ ಶೀಟನ್ನು ಪ್ರಿಪ್ರೇಷನ್ಸ್ ಮಾಡಬೇಕು. ಓಕೆ, ನೀವು ಫಿಫ್ತ್ ಸೆಮೆಸ್ಟರ್ ಒಳಗೆ ಸ್ಟಡಿ ಮಾಡಿ ನೋಡ್ರಿ ಎಸ್ಟಿಮೇಟೆಡ್ ಕಾಸ್ಟ್ ಶೀಟನ್ನು. ಅದ ಸೇಮ್ ಇಲ್ಲೇ ಕ್ಯಾಲ್ಕುಲೇಷನ್ ಮಾಡಬೇಕ್ರಿ. ಓಕೆ, ಫಸ್ಟ್ ಒಂದು ಕಾಸ್ಟ್ ಶೀಟನ್ನು ಬಿಡಿಸ್ರಿ. ಅದಕ್ಕಿಂತ ಬಿಫೋರ್ ಯಾವ್ಯಾವ ಬರ್ತಾವೆ ನೋಡ್ರಿ. ಮಟೀರಿಯಲ್ಸ್ ಯೂಸ್ಡ್. ಹೌದಾ? ಮಟೀರಿಯಲ್ಸ್ ಯೂಸ್ಡ್ 75,000 ಟಾಪ್ ಆಫ್ ದಿ ಕಾಸ್ಟ್ ಶೀಟ್ ತಗೋಬೇಕ್ರಿ. ನೆಕ್ಸ್ಟ್ ಡೈರೆಕ್ಟ್ ವೇಜಸ್. ಹೌದಾ? 60,000 ಇದು ಟಾಪ್ ಆಫ್ ದಿ ಕಾಸ್ಟ್ ಶೀಟ್ ತೊಗೊಳ್ರಿ. ಮಟೀರಿಯಲ್ ಒಳಗೆ ವೇಜಸನ್ನು ಕೂಡಿಸ್ರಿ. ನೆಕ್ಸ್ಟ್ ಒನ್ ಫ್ಯಾಕ್ಟರಿ ಓವರ್ ಹೆಡ್. ಓಕೆ, ಕಾಸ್ಟ್ ಶೀಟ್ ಒಳಗೆ ಫಸ್ಟ್ ಒನ್ ಓವರ್ ಹೆಡ್ ಒಳಗೆ ತೊಗೋಬೇಕ್ರಿ ಇದನ್ನ. ನೆಕ್ಸ್ಟ್ ಸೆಕೆಂಡ್ ಒನ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್. ಓಕೆ, ಸೆಕೆಂಡ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಐತಿ, ಅಲ್ಲೇ ತೊಗೋಬೇಕ್ರಿ. ಓಕೆ, ಕೆಳಗಡೆ ಇನ್ಫಾರ್ಮೇಷನ್ಸ ಇವೇನಪ್ಪ ಅಂದ್ರೆ ಕೊಟೇಶನ್ಸನ್ನು ಕ್ಯಾಲ್ಕುಲೇಷನ್ ಮಾಡಕ್ಕೆ ಬರ್ತಾವ ಅಥವಾ ಎಸ್ಟಿಮೇಟೆಡ್ ಕಾಸ್ಟ್ ಶೀಟನ್ನು ಕ್ಯಾಲ್ಕುಲೇಷನ್ ಮಾಡಕ್ಕೆ ಬರ್ತೈತೆ ರೀ. ಓಕೆ, ಫಸ್ಟ್ ಕಾಸ್ಟ್ ಶೀಟ್ ತೊಗೊಳ್ರಿ. ಫಸ್ಟ್ ಒನ್ ಪ್ರಿಪ್ರೇಷನ್ಸ್ ಆಫ್ ಕಾಸ್ಟ್ ಶೀಟ್. ಪ್ರಿಪ್ರೇಷನ್ಸ್ ಆಫ್ ಕಾಸ್ಟ್ ಶೀಟ್ ಕೆಳಗಡೆ ಎರಡು ಕಾಲಮ್ ತೊಗೊಳ್ರಿ. ಪರ್ಟಿಕ್ಯುಲರ್ಸು, ನೆಕ್ಸ್ಟ್ ಅಮೌಂಟ್ ಕಾಲಮ್ ರೀ. ಪರ್ಟಿಕ್ಯುಲರ್ಸು ಅಮೌಂಟ್ ಕಾಲಮ್ಮು ಇಲ್ಲೇ ಒನ್ ಬೈ ಒನ್ನ ತಗೋರಿ. ಫಸ್ಟ್ ಒನ್ ಡೈರೆಕ್ಟ್ ಮಟೀರಿಯಲ್ಸ್. ಓಕೆ, ಡೈರೆಕ್ಟ್ ಮಟೀರಿಯಲ್ಸ್ ಎಷ್ಟೈತೆ ನೋಡ್ರಿ. ಮಟೀರಿಯಲ್ಸ್ ಯೂಸ್ ರೀ 75,000. ನೆಕ್ಸ್ಟ್ ವೇಜಸ್ ಎಷ್ಟೈತೆ ನೋಡ್ರಿ 60,000. ಡೈರೆಕ್ಟ್ ವೇಜಸ್ 60,000. ಓಕೆ, ಮೇಕ್ ಇಟ್ ಆ್ಯಡ್ 75,000 ಪ್ಲಸ್ 60,000. ಇಟ್ ಮೀನ್ಸ್ 1,35,000. ಇಟ್ ಈಸ್ ಅ ಪ್ರೈಮ್ ಕಾಸ್ಟ್. ಓಕೆ, ನೆಕ್ಸ್ಟ್ ಫಸ್ಟ್ ಒನ್ ಓವರ್ ಹೆಡ್ ಯಾವುದು? ಆ್ಯಡ್ ಫ್ಯಾಕ್ಟರಿ ಓವರ್ ಹೆಡ್. ಹೌದಾ? ಫ್ಯಾಕ್ಟ್ರಿ ಓವರ್ ಹೆಡ್ ಕೊಟ್ಟಾರ್ರಿ ಅವರು. ಎಷ್ಟೈತಿ? rupees 15,000 ತೊಗೊಳ್ರಿ. ಓಕೆ, ಎರಡು ಆ್ಯಡ್ ಮಾಡಿರಿ. 1,35,000 ಪ್ಲಸ್ 15,000 ಕೂಡಿಸಿದ್ರೆ ಎಷ್ಟಾಗತ್ತಿ? 1,50,000. ಇಟ್ ಈಸ್ ಅ ಫ್ಯಾಕ್ಟ್ರಿ ಕಾಸ್ಟ್ ಅಥವಾ ವರ್ಕ್ಸ್ ಕಾಸ್ಟ್ ಅಂತೇಳಿ ಹೇಳ್ತಾರೆ. ನೆಕ್ಸ್ಟು ಎರಡನೇದ್ದು ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಅಂತ ಹೇಳ್ರಿ. ಹೌದಾ? ಕೊಟ್ಟಾರ ಇದನ್ನ. ಇದನ್ನು ಏನಪ್ಪ ಅಂದ್ರೆ ಡೈರೆಕ್ಟ್ ತೊಗೊಂಡ್ಬಿಡ್ರಿ. ಅದು ಸೆಕೆಂಡ್ ಒನ್ ಓವರ್ ಹೆಡ್ ಹಚ್ಕೊಳ್ರಿ. ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ 7,500. ಓಕೆ, ಎರಡು ಕೂಡಿಸ್ರಿ. 1,50,000 ಪ್ಲಸ್ 7,500 ಕೂಡಿಸಿದ ಅಮೌಂಟ್ ಎಷ್ಟಾಗತ್ತಿ? 1,57,500. ಇಟ್ ಈಸ್ ಅ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಹೇಳ್ರಿ. ನೆಕ್ಸ್ಟ್ ಒಂದು ಮೂರನೇದ್ದು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ಸ್ ತೊಗೊಳ್ರಿ. ಅದನ್ನು ಯಾವುದೇ ರೀತಿಯ ಇನ್ಫಾರ್ಮೇಷನ್ಸ್ ಕೊಟ್ಟಿಲ್ಲ, ನೀಲ್ ತೊಗೊಂಡ್ಬಿಡ್ರಿ. ಓಕೆ, ಅದೇ ಅಮೌಂಟ ಕೆಳಗೆ ತೊಗೊಂಡ್ಬಿಡ್ರಿ. 1,57,500. ಇಟ್ ಈಸ್ ಅ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಥವಾ ಟೋಟಲ್ ಕಾಸ್ಟ್ ಅದು. ಓಕೆ, ಈ ಕಾಸ್ಟ್ ಶೀಟ ಇಷ್ಟ ಪ್ರಿಪರೇಷನ್ ಮಾಡಬೇಕ್ರಿ. ಇದನ್ನ ಬೇಸಿಕ್ಕಾಗಿ ಕಾಸ್ಟ್ ಶೀಟನ್ನು. ಹೌದಾ? ನೆಕ್ಸ್ಟ್ ಎಸ್ಟಿಮೇಟೆಡ್ ಕಾಸ್ಟ್ ಶೀಟನ್ನು ಅಥವಾ ಕೊಟೇಶನ್ಸನ್ನು ಕ್ಯಾಲ್ಕುಲೇಷನ್ಸ್ ಮಾಡಬೇಕ್ರಿ. ಹೌದಾ? ಇದನ್ನು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಫ್ಯಾಕ್ಟ್ರಿ ಓವರ್ ಹೆಡ್ಡು ಮತ್ತು ಆಫೀಸು ಮತ್ತು ಸೆಲ್ಲಿಂಗ್ ಓವರ್ ಹೆಡ್ದು ಪರ್ಸಂಟೇಜ್ ಬೇಕ್ರಿ ನಮಗೆ. ಹೌದಾ? ಅದರ ದಶಿಂದ ಏನಪ್ಪ ಅಂದ್ರೆ ಫಸ್ಟ್ ವರ್ಕಿಂಗ್ ನೋಟನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಂಬಿಡ್ರಿ. ಹೌದಾ? ಈ ವರ್ಕಿಂಗ್ ನೋಟ ಕೊಟೇಶನ್ಸನ್ನು ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಯೂಸ್ ಆಗತ್ತೆ ರೀ. ಫಸ್ಟ್ ಒನ್ ವರ್ಕಿಂಗ್ ನೋಟು ವರ್ಕ್ಸ್ ಓವರ್ ಹೆಡ್ ಈಸ್ ಬೇಸ್ಡ್ ಆನ್ ಡೈರೆಕ್ಟ್ ವೇಜಸ್ ಅಂತ ಹೇಳ್ರಿ.
ಹೌದಾ. ವರ್ಕ್ಸ್ ಓವರ್ ಹೆಡ್ ಇಟ್ ಮೀನ್ಸ್ ಫ್ಯಾಕ್ಟರಿ ಓವರ್ ಹೆಡ್ ಈಸ್ ಬೇಸ್ಡ್ ಆನ್ ಡೈರೆಕ್ಟ್ ವೇಜಸ್. ಸೂತ್ರ ಫ್ಯಾಕ್ಟರಿ ಓವರ್ ಹೆಡ್ ಡಿವೈಡೆಡ್ ಬೈ direct wages, it means DW, it means direct wages into 100. ಫ್ಯಾಕ್ಟ್ರಿ ಓವರ್ ಹೆಡ್ ಎಷ್ಟೈತೆ ನೋಡ್ರಿ 15,000 ಡಿವೈಡೆಡ್ ಬೈ ಡೈರೆಕ್ಟ್ ವೇಜಸ್ ಎಷ್ಟೈತಿ 60,000 ಇಂಟು 100 ರೀ. ಓಕೆ, ಎಷ್ಟಾಗೈತೆ ನೋಡ್ರಿ ಅದು 25%. ಓಕೆ, 15,000 ಡಿವೈಡೆಡ್ ಬೈ 60,000 ಇಂಟು 100, ಇಟ್ ಮೀನ್ಸ್ 25% ಆಗತ್ತೆ ರೀ. Next, second one overhead, office and administrative overhead is based on works cost. Works cost. Okay, ಅದರ ಸೂತ್ರ office overhead divided by works cost into 100. Office overhead ಎಷ್ಟೈತ್ರಿ ಇಲ್ಲ 7,500 ತಗೊಳ್ರಿ. ವರ್ಕ್ಸ್ ಕಾಸ್ಟ್ ಎಷ್ಟು ಬಂದೈತಿ ಕ್ಯಾಲ್ಕುಲೇಷನ್ ಮಾಡಿ ನೋಡ್ರಿ 1,50,000 ಇಂಟು 100. ಓಕೆ, ಎಷ್ಟಾಗೈತೆ ನೋಡ್ರಿ 7,500 ಡಿವೈಡೆಡ್ ಬೈ 1,50,000 ಇಂಟು 100, ಇಟ್ ಮೀನ್ಸ್ 5% ಆಗತ್ತಿ. ಓಕೆ, ಇಷ್ಟ. ಇಲ್ಲೇ ಮೂರನೇದ್ದು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ಸ್ ಓವರ್ ಹೆಡ್ ಕೊಟ್ಟಿಲ್ರಿ. ಹೌದಾ, ಕೊಟ್ಟಿದ್ರೆ ಮಾತ್ರ ಕ್ಯಾಲ್ಕುಲೇಷನ್ ಮಾಡಬೇಕು, ಇರ್ಲಿಕ್ಕಂದ್ರೆ ಬೇಡ. ಓಕೆ, ಮೇಲ್ಗಡೆ ಪ್ರಿಪ್ರೇಷನ್ಸ್ ಆಫ್ ಕಾಸ್ಟ್ ಶೀಟ್ ಅಥವಾ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಅಂತ ತೊಗೋಬೇಕ್ರಿ. ಓಕೆ, ಕೆಳಗೆ 2 ಕಾಲಮ್ಸ್ ತೊಗೊಳ್ರಿ. ಪರ್ಟಿಕ್ಯುಲರ್ಸು, ನೆಕ್ಸ್ಟ್ ಅಮೌಂಟ್ ಕಾಲಮ್ ರೀ. ಪರ್ಟಿಕ್ಯುಲರ್ಸು ಅಮೌಂಟ್ ಕಾಲಮ ತೊಗೋಬೇಕು. ಓಕೆ, ಫಸ್ಟ್ ಡೈರೆಕ್ಟ್ ಮೆಟೀರಿಯಲ್ ಕೊಟ್ಟಾರ್ರಿ ಅವ್ರ ಲೆಕ್ಕದಾಗ. ಹೌದಾ, ಇಲ್ಲೈತೆ ನೋಡ್ರಿ. ಹೌದಾ, ಕೋಟ್ ಫಾರ್ ದಿ, ಹೌದಾ ಕೋಟ್ ಇಟ್ ಮೀನ್ಸ್ ಕೊಟೇಶನ್ಸನ್ನು ಬಿಡ್ಸಾಕತ್ತೀವಿ ಎಸ್ಟಿಮೇಟೆಡ್ ಕಾಸ್ಟ್ ಶೀಟನ್ನು. ಅದಕ್ಕೆ ಈ ಇನ್ಫಾರ್ಮೇಷನ್ಸ್ ಯೂಸ್ ಮಾಡಿರಿ. ರಿಕ್ವೈರಿಂಗ್ ಮಟೀರಿಯಲ್ಸ್ ರುಪೀಸ್ 1,250 ಇದನ್ನು ತೋಡ್ರಿ. ನೆಕ್ಸ್ಟ್ ಆ್ಯಡ್ ಡೈರೆಕ್ಟ್ ವೇಜಸ್. ಓಕೆ, ಡೈರೆಕ್ಟ್ ವೇಜಸ್ ಕೂಡ ಕೊಟ್ಟಾರ್ರಿ. ಎಷ್ಟೈತೆ ನೋಡ್ರಿ, ಇಲ್ಲಿ ಕೆಳಗೈತಿ 750 ತೊಗೊಳ್ರಿ. 2 ಕೂಡಿಸ್ರಿ 1,250 ಪ್ಲಸ್ 750 ಎಷ್ಟಾಗೈತೆ ಕೂಡಿಸಿದ್ದದು 2,000, ಇಟ್ ಮೀನ್ಸ್ ಪ್ರೈಮ್ ಕಾಸ್ಟ್. ಓಕೆ, ಫಸ್ಟ್ ಒನ್ ಓವರ್ ಹೆಡ್ ಫ್ಯಾಕ್ಟರಿ ಓವರ್ ಹೆಡ್ ತೊಗೊಳ್ರಿ. ಓಕೆ, ಫ್ಯಾಕ್ಟರಿ ಓವರ್ ಹೆಡ್ ಕೆಳಗಡೆ ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ ಈಕ್ವಲ್ ಟು 750 ಎತ್ತರದ್ರಿ ಇದು ಡೈರೆಕ್ಟ್ ವೇಜಸ್ಸು. ಓಕೆ, ನಾವು ಸೂತ್ರದಾಗ ಏನು ಹೇಳಿದ್ವಿ ನೋಡ್ರಿ, ವರ್ಕ್ಸ್ ಓವರ್ ಹೆಡ್ ಈಸ್ ಬೇಸ್ಡ್ ಆನ್ ಡೈರೆಕ್ಟ್ ವೇಜಸ್ ಅಂತ ಹೇಳ್ರಿ. ಹೌದಾ, ಡೈರೆಕ್ಟ್ ವೇಜಸ್ ಅಂತ ಹೇಳಿವಿ. ಅದಕ್ಕೆ ಏನಪ್ಪ ಅಂದ್ರೆ ಇಲ್ಲೇ ಡೈರೆಕ್ಟ್ ವೇಜಸ್ಸದ್ದು ಅಮೌಂಟನ್ನು ತೊಗೋಬೇಕು 750 ಇಂಟು ಪರ್ಸಂಟೇಜ್ ಎಷ್ಟು ಮಾತು ನೋಡ್ರಿ ಹತ್ರದ್ದು 25%. 25%ಅನ್ನು ತೊಗೊಳ್ರಿ ಡಿವೈಡೆಡ್ ಬೈ 100. ಓಕೆ, 750 ಇಂಟು 25 ಡಿವೈಡೆಡ್ ಬೈ 100 ಎಷ್ಟಾಗತ್ತೆ ಇದು 188. 2 ಕೂಡಿಸ್ರಿ 2,000 ಪ್ಲಸ್ 188 2,188 ಆಗತ್ತೆ ರೀ. ಬಂದದ ಅಮೌಂಟ ಫ್ಯಾಕ್ಟರಿ ಕಾಸ್ಟ್ ಅಥವಾ ವರ್ಕ್ಸ್ ಕಾಸ್ಟ್ ಅಂತೇಳಿ ಹೇಳ್ತಾರೆ. ನೆಕ್ಸ್ಟ್ ಒಂದು ಸೆಕೆಂಡ್ ಒನ್ ಓವರ್ ಹೆಡ್ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್. ಓಕೆ, ಇದು ಎತ್ತರ ಮೇಲೆ ಡಿಪೆಂಡ್ ಆಗಿರ್ತೈತಿ ವರ್ಕ್ಸ್ ಕಾಸ್ಟ್ ಮೇಲೆ. ಹೌದಾ, ಇಲ್ಲೇ ಸೂತ್ರದಾಗ ಐತೆ ನೋಡ್ರಿ, ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಬೇಸ್ಡ್ ಆನ್ ವರ್ಕ್ಸ್ ಕಾಸ್ಟ್ ಅಂತ ಹೇಳ್ರಿ. ಹೌದಾ, ಇಲ್ಲೇ ತೊಗೋಬೇಕ್ರಿ ಅದನ್ನ. ಓಕೆ, ವರ್ಕ್ಸ್ ಕಾಸ್ಟದ್ದು ಅಮೌಂಟ್ ಎಷ್ಟು ಬಂದೈತಿ 2,188. ಹೌದಾ, ನೆಕ್ಸ್ಟ್ ಇಂಟು ಪರ್ಸಂಟೇಜ್ ಎಷ್ಟು ಬಂತು ನೋಡ್ರಿ ಅದು 5%. ಓಕೆ, 5% ತೊಗೊಳ್ರಿ ಡಿವೈಡೆಡ್ ಬೈ 100. ಓಕೆ, ಅಮೌಂಟ್ ಅಷ್ಟಾಗೈತೆ ನೋಡ್ರಿ 2,188 ಇಂಟು 5 ಡಿವೈಡೆಡ್ ಬೈ 100. ಓಕೆ, ಇಟ್ ಮೀನ್ಸ್ 109 109 ಆಗತಿ. 2 ಕೂಡಿಸ್ರಿ 2,188 ಪ್ಲಸ್ 109 2,297. ಇಟ್ ಈಸ್ ಅ ಕಾಸ್ಟ್ ಆಫ್ ಪ್ರೊಡಕ್ಷನ್. ನೆಕ್ಸ್ಟ್ ಒಂದು ಮೂರನೇ ಓವರ್ ಹೆಡ್ಡು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ಸ್ ಓವರ್ ಹೆಡ್ಡು. ಹೌದಾ, ಇದನ್ನು ಯಾವುದೇ ಇನ್ಫಾರ್ಮೇಷನ್ ಕೊಟ್ಟಿಲ್ಲ, ನಿಲ್ ತೊಗೊಳ್ರಿ. ಹೌದಾ, ಇಲ್ಲಿ ಏನಪ್ಪ ಅಂದ್ರೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ಸ್ ಓವರ್ ಹೆಡ್ ಇಟ್ ಈಸ್ ಆಲ್ಸೋ ಡಿಪೆಂಡ್ ಅಪಾನ್ ವರ್ಕ್ಸ್ ಕಾಸ್ಟ್. ಓಕೆ, ಇಲ್ಲೇ ಮೊದಲ ಬೇಸಿಕ್ಕಾಗಿ ಯಾವುದೇ ಇನ್ಫಾರ್ಮೇಷನ್ಸ್ ಕೊಟ್ಟಿಲ್ಲ, ಅದಕ್ಕೆ ಇದನ್ನು ಕ್ಯಾಲ್ಕುಲೇಷನ್ ಮಾಡಬೇಡ್ರಿ. ಓಕೆ, ಇದನ್ನು ನಿಲ್ ತೊಗೊಂಬಿಡ್ರಿ. ಓಕೆ, ಡೈರೆಕ್ಟ್ ಅಮೌಂಟ್ ಅದನ್ನು ಟ್ರಾನ್ಸ್ಫರ್ ಮಾಡಿರಿ 2,297. ಇಟ್ ಈಸ್ ಅ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಹೇಳ್ರಿ. ಓಕೆ, ಇಲ್ಲ ನಮ್ಗೆ ಸೇಲ್ಸ್ ಗೊತ್ತಿಲ್ಲ ರೀ. ಹೌದಾ, ಸೇಲ್ಸ್ ಗೊತ್ತಿಲ್ಲಪ್ಪ ಅಂತಂದ್ರೆ ಇದೊಂದು ಪರ್ಸಂಟೇಜ್ ಕೊಟ್ಟಾರಿ 20% ಸೆಲ್ಲಿಂಗ್ ಪ್ರೈಸ್ ಅಂತ ಹೇಳ್ರಿ. ಇದನ್ನು ತೊಗೊಂಡ ಕ್ಯಾಲ್ಕುಲೇಷನ್ ಮಾಡಬೇಕು ನಾವು. ಹೌದಾ, ಇದನ್ನು ತೊಗೊಂಡ ಕ್ಯಾಲ್ಕುಲೇಷನ್ ಮಾಡಬೇಕು. ಇಲ್ಲಿ ಕೆಳಗೆ ಸೇಲ್ಸ್ ಈಕ್ವಲ್ ಟು ಕಾಸ್ಟ್ ಪ್ಲಸ್ ಪ್ರಾಫಿಟ್. ಸೇಲ್ಸ್ ಅಜಂಪ್ಷನ್ ಎಷ್ಟು ಇರ್ತದೆ ತೊಗೋಬೇಕ್ರಿ. ಈಗ 100% ತೊಗೊಳ್ರಿ 100 ಈಕ್ವಲ್ ಟು ಕಾಸ್ಟ್. ಓಕೆ, ಸೇಮ್ ತೊಗೊಳ್ರಿ ಕಾಸ್ಟ್ ಪ್ಲಸ್ 20%. ನೆಕ್ಸ್ಟ್ ಸ್ಟೆಪ್ಪಿಗೆ
ಕಾಸ್ಟ್ ಇಲ್ಲಿ ಹೊರಗೆ ತೊಗೊಳ್ರಿ. ಕಾಸ್ಟ್ ಪ್ಲಸ್ 20 ಈಕ್ವಲ್ ಟು 100. ನೆಕ್ಸ್ಟು ಕಾಸ್ಟ್ ಈಕ್ವಲ್ ಟು 100. ಓಕೆ, ಸೇಮ್ ತೊಗೊಳ್ರಿ 100. ಇಲ್ಲೇ ಪ್ಲಸ್ 20 ಐತಿ, ಈ ಕಡೆ ಬರ್ಬೇಕಾರೆ -20 ಆಕೈತೆ ರೀ. -20 ಎಷ್ಟಾಗತ್ತೆ ನೋಡ್ರಿ, 100 ಒಳಗೆ 20 ಲೆಸ್ ಮಾಡಿರಿ 80 ಆಗತ್ತೆ, 80%. ನೆಕ್ಸ್ಟ್ ಸೇಲ್ಸನ್ನು ನೋಡ್ರಿ ಕ್ಯಾಲ್ಕುಲೇಷನ್ ಮಾಡ್ಬೇಕು ನಾವೀಗ. ಸೂತ್ರ ಏನಿದೆ, ಸೇಲ್ಸ್ ಈಕ್ವಲ್ ಟು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಥವಾ ಟೋಟಲ್ ಕಾಸ್ಟ್. ಓಕೆ, ಡಿವೈಡೆಡ್ ಬೈ 80 ಇಂಟು 100 ಅಂತೇಳ್ರಿ. ಹೌದಾ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಎಷ್ಟೈತೆ ನೋಡ್ರಿ, ಎಲ್ಲಿ ಬಂದಿದ್ದು 2297 ಡಿವೈಡೆಡ್ ಬೈ 80 ಇಂಟು 100. ಹೌದಾ, ಎಷ್ಟಾಗೈತೆ ಅಮೌಂಟ್ ಅದು 2871. ಇಟ್ ಈಸ್ ಅ ಸೇಲ್ಸ್. ಓಕೆ, ಇದು ಅಮೌಂಟನ್ನು ಇಲ್ಲಿ ತೊಗೊಂಡ್ಬಿಡ್ರಿ. ಮೇಲೆ ಒಂದು ಲೈನ್ ಖಾಲಿ ಬಿಡ್ರಿ, ಖಾಲಿ ಬಿಟ್ಟು ತೊಗೊಳ್ರಿ. ಓಕೆ, ಇಲ್ಲೇ ಪ್ರಾಫಿಟ್ ಆಕೈತೋ ಲಾಸ್ ಆಗೈತಿ ನೋಡ್ರಿ. ಓಕೆ, ಇಲ್ಲೇ ಏನಾಗೈತಪ್ಪ ಅಂತಂದ್ರೆ 2871 ಮತ್ತು ಟೋಟಲ್ ಕಾಸ್ಟ್ ಎಷ್ಟೈತೆ ನೋಡ್ರಿ 2297. ಕಂಪ್ಯಾರಿಸನ್ ಮಾಡಿರಿ, ಇಲ್ಲೇ ಸೇಲ್ಸ್ ಜಾಸ್ತಿ ಆಗೈತಿ. ಹೌದಾ, ಸೇಲ್ಸ್ ಜಾಸ್ತಿ ಆಗೈತಿ. ಓಕೆ, ಡಿಫ್ರೆನ್ಸಸ್ ಅಮೌಂಟ 574 574 ರೂಪಾಯಿ ಆಗೈತೆ ರೀ. ಹೌದಾ, 2871 ಮತ್ತು 2297 ಎರಡು ಕಂಪ್ಯಾರಿಸನ್ ಮಾಡಿರಿ. ಹೌದಾ, ಸೇಲ್ಸ್ ಜಾಸ್ತಿ ಆಗೈತಿ, ಡಿಫ್ರೆನ್ಸಸ್ ಅಮೌಂಟ 574. ಇಟ್ ಮೀನ್ಸ್ ಪ್ರಾಫಿಟ್ ಆಗತ್ತೈತೆ ರೀ ಇದು. ಹೌದಾ, ಪ್ರಾಫಿಟ್ ಯಾವಾಗ ಆಗತ್ತೆ ರೀ, ಸೇಲ್ಸ ನಮ್ಮದು ಜಾಸ್ತಿ ಇರಬೇಕು ರೀ. ನೆಕ್ಸ್ಟ್ ಕಾಸ್ಟ್ ಕಮ್ಮಿ ಇರಬೇಕು, ಆವಾಗ ಪ್ರಾಫಿಟ್ ಬರ್ತೈತಿ. ಹೌದಾ, ನೆಕ್ಸ್ಟ್ ಲಾಸ್ ಯಾವಾಗ ಆಕತ್ತೆ ರೀ, ಸೇಲ್ಸ್ ಕಮ್ಮಿ ಇರಬೇಕು, ಕಾಸ್ಟ್ ಜಾಸ್ತಿ ಇರಬೇಕು, ಆವಾಗ ಲಾಸ್ ಬರ್ತೈತಿ. ಓಕೆ, ಈ ಪ್ರಾಬ್ಲಮ್ ಒಳಗೆ ಏನಪ್ಪ ಅಂದ್ರೆ ಪ್ರಾಫಿಟ್ ಬಂದೈತಿ. ಎದಕ್ಕಪ್ಪ ಅಂದ್ರೆ ಸೇಲ್ಸ್ ಜಾಸ್ತಿ ಐತಿ. ಓಕೆ, ಈ ರೀತಿಯಾಗಿ ಏನಪ್ಪ ಅಂದ್ರೆ ಸಿಂಪಲ್ಲಾಗಿ ಕೊಟೇಶನ್ಸನ್ನು ಕ್ಯಾಲ್ಕುಲೇಷನ್ಸ್ ಮಾಡಬೇಕು. ಓಕೆ, ಥ್ಯಾಂಕ್ ಯು ಆಲ್.